T20 ಫಾರ್ಮೆಟ್ ನಲ್ಲಿ ಬ್ಯಾಟರ್ಗಳದ್ದೇ ದರ್ಬಾರ್. ಅದರಲ್ಲೂ ಕೂಡ ಪವರ್ ಪ್ಲೇ ನಲ್ಲಿ ಬರುವಂತ ಸ್ಕೋರ್ಗಳೇ ಗೇಮ್ ಡಿಸೈಡರ್ ಆಗಿರುತ್ತೆ. ಭಾರತದ ಈ ಸಕ್ಸಸ್ಫುಲ್ ಜರ್ನಿ ಹಿಂದಿನ ಸೀಕ್ರೆಟ್ ಕೂಡ ಇದೆ. ಟೀಮ್ ಇಂಡಿಯಾದ ಸ್ಫೋಟಕ ಬ್ಯಾಟರ್ ಆಗಿರುವಂತ ಅಭಿಷೇಕ್ ಶರ್ಮಾ ಮೊದಲ 6 ಓವರ್ಗಳಲ್ಲಿ ಗೇಮ್ ಟರ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸ್ಟ್ರೈಕ್ ರೇಟ್ ಅಂತೂ ನೆಕ್ಸ್ಟ್ ಲೆವೆಲ್ ನಲ್ಲಿದೆ. ಭಾರತದಲ್ಲೇ ಈ ಸಲ ವಿಶ್ವಕಪ್ ಟೂರ್ನಿ ಕೂಡ ನಡೀತಾ ಇರೋದ್ರಿಂದ ಸಣ್ಣ ಬೌಂಡ್ರಿಗಳಿವೆ. ಹೀಗಾಗಿ ಟಾರ್ಗೆಟ್ ಸೆಟ್ ಮಾಡುವಂತ ತಂಡಕ್ಕೆ ಬಿಗ್ ಸ್ಕೋರ್ಗಳನ್ನ ಕಲೆ ಹಾಕಲೇಬೇಕು. ಸೊ ಈ ಚಾಲೆಂಜ್ ಕೂಡ ಇದೆ. 2026ರ T20 ವಿಶ್ವಕಪ್ನಲ್ಲಿ ಅಭಿಷೇಕ್ ಶರ್ಮಾ ಹೇಗೆ ಪವರ್ ಪ್ಲೇ ವಾರಿಯರ್ ಆಗ್ತಾರೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2024ರ T20 ವಿಶ್ವಕಪ್ನಲ್ಲಿ ಭಾರತದ ಪರ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಆಡಿದ್ರು. ಇಬ್ಬರಲ್ಲೂ ಕೂಡ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಇದು ಟ್ರೋಫಿ ಗೆಲುವಿಗೆ ಪ್ಲಸ್ ಪಾಯಿಂಟ್ ಆಗಿತ್ತು. ಆದರೆ ಈ ಸಲ ಭಾರತದ ಬ್ಯಾಟಿಂಗ್ ಇನ್ನಷ್ಟು ಅಗ್ರೆಸಿವ್ ಆಗಿದೆ. ಟೂರ್ನಿಯಲ್ಲಿ ಮೋಸ್ಟ್ ಡೇಂಜರಸ್ ಟೀಮ್ ಆಗಿದೆ. ಮಾಜಿ ನಾಯಕ MS ಧೋನಿ ಕೂಡ ಇದನ್ನೇ ಹೇಳಿದ್ದಾರೆ. ಅದರಲ್ಲೂ ಕೂಡ ಅಭಿಷೇಕ್ ಶರ್ಮಾ ಮೇಲೆ ಇಡೀ ಕ್ರಿಕೆಟ್ ಲೋಕದ ಕಣ್ಣಿದೆ. ಪವರ್ ಪ್ಲೇನಲ್ಲೇ ಪವರ್ ಶೋ ತೋರಿಸುವಂತ ಅಭಿಷೇಕ್ ಶರ್ಮಾ ಟೂರ್ನಮೆಂಟ್ನ ಹೈಯೆಸ್ಟ್ ರನ್ ಸ್ಕೋರರ್ ಆಗ್ತಾರೆ ಎನ್ನುವಂತ ಭವಿಷ್ಯವು ಹೊರಬಿದ್ದಿದೆ. ಭಾರತದ ಮ್ಯಾಚ್ ವಿನ್ನಿಂಗ್ ಬ್ಯಾಟರ್ ಅಭಿಷೇಕ್ ಶರ್ಮಾ ಭಾರತದ ಗ್ರೌಂಡ್ ಅಲ್ಲಿ ಚಿಕ್ಕದಾಗಿರೋದ್ರಿಂದ ಫಸ್ಟ್ ಬ್ಯಾಟಿಂಗ್ ಮಾಡುವಂತ ಟೀಮ್ಗಳಿಗೆ 225 ಅಥವಾ ಅದಕ್ಕಿಂತ ಜಾಸ್ತಿ ನಂಬರ್ ಟಾರ್ಗೆಟ್ ನ ಸೆಟ್ ಮಾಡಬೇಕು ಅಂತ ಪ್ರೆಡಿಕ್ಟ್ ಮಾಡಲಾಗ್ತಾ ಇದೆ. ಸೊ ಈ ಸ್ಕೋರ್ ಬರಬೇಕು ಅಂದ್ರೆ ಪವರ್ ಪ್ಲೇನಲ್ಲಿ ಮಿನಿಮಮ್ 75+ ರನ್ಸ್ ಬೇಕು. ಭಾರತ ಪರ ಅಭಿಷೇಕ್ ಶರ್ಮಾ ಈ ಕೆಲಸ ಮಾಡ್ತಾರೆ. ಅವರು ಕ್ರೀಸ್ನಲ್ಲಿ ಇರೋವರೆಗೂ ಕೂಡ ರನ್ಗಳ ಮಳೆಯಾಗುತ್ತೆ. ಹಾಗೆ ಈಗ ಇಶಾನ್ ಕಿಶನ್ ಕೂಡ ಇರೋದು ಪ್ಲಸ್ ಪಾಯಿಂಟ್. ಹಾಗೆ ಅಭಿಷೇಕ್ ಶರ್ಮಾ ಅವರ 194.97 ಅದ್ಭುತ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ. ಇನ್ನು ಅಭಿಷೇಕ್ ಅವರ ಫಿಯರ್ಲೆಸ್ ಬ್ಯಾಟಿಂಗ್ ಬಿಗ್ ಅಡ್ವಾಂಟೇಜ್ ಆಗುತ್ತೆ. 2025ರಲ್ಲಿ ಅಭಿಷೇಕ್ ಶರ್ಮಾ ಅವರ ಭರ್ಜರಿ ಬ್ಯಾಟಿಂಗ್ ನಿಂದಾಗಿ ಭಾರತ ಪವರ್ ಪ್ಲೇನಲ್ಲಿ 10.86ರ ಸರಾಸರಿಯಲ್ಲಿ ಅತ್ಯುತ್ತಮವಾದಂತಹ ರನ್ ರೇಟ್ ಅನ್ನ ಹೊಂದಿದೆ. ಇದು ಜಗತ್ತಿನಲ್ಲೇ ದಿ ಬೆಸ್ಟ್ ಪವರ್ ಪ್ಲೇ ಸ್ಕೋರಿಂಗ್ ಅಥವಾ ರನ್ ರೇಟ್ ಆಗಿದೆ. ಹಾಗೆ ಇಂಗ್ಲೆಂಡ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು ಸೆಕೆಂಡ್ ಪ್ಲೇಸ್ ನಲ್ಲಿ ಇದೆ. ಸೊ ಇಂಗ್ಲೆಂಡ್ 10.52ರ ಅತ್ಯುತ್ತಮ ಪವರ್ ಪ್ಲೇನ ರನ್ ರೇಟ್ ಅನ್ನ ಹೊಂದಿದೆ. ಇನ್ನು ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ಎಷ್ಟು ಡೇಂಜರಸ್ ಅನ್ನೋದಕ್ಕೆ ಈ ಟಾಪ್ 3 ಸ್ಕೋರ್ಗಳೇ ಸಾಕ್ಷಿ. ಸೊ ಇತ್ತೀಚೆಗೆ ನ್ಯೂಜಿಲೆಂಡ್ ವಿರುದ್ಧ ಬಂದಂತ 2 ಸ್ಕೋರ್ಗಳು ಕೂಡ ಇದರಲ್ಲಿದೆ. ಇತ್ತೀಚೆಗೆ ನ್ಯೂಜಿಲೆಂಡ್ ವಿರುದ್ಧದ ಸರಣಿಯಲ್ಲಿ 20 ಬಾಲ್ಗಳಲ್ಲೇ 68 ರನ್ಗಳನ್ನ ಕಲೆ ಹಾಕಿದ್ರು ಅಭಿಷೇಕ್ ಶರ್ಮಾ. ಅದು ಕೂಡ 340ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದ್ರು. ಸೊ ನ್ಯೂಜಿಲೆಂಡ್ ವಿರುದ್ಧ ಬಂದಂತ ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಇದ್ದಂತ ನಂಬರ್ಸ್ ಇದು. ಅಂಡ್ ನೆಕ್ಸ್ಟ್ ಇದೇ ನ್ಯೂಜಿಲೆಂಡ್ ವಿರುದ್ಧ 35 ಎಸೆತಗಳಲ್ಲಿ 84 ರನ್ ಸಿಡಿಸಿದ್ರು. ಅದು ಕೂಡ 240ರ ಸ್ಟ್ರೈಕ್ ರೇಟ್ ನಲ್ಲಿ. ಇನ್ನು ಏಷ್ಯಾ ಕಪ್ ನಲ್ಲಿ 37 ಎಸೆತಗಳಲ್ಲಿ 75 ರನ್ಗಳನ್ನ ಕಲೆ ಹಾಕಿದ್ರು. ಅದು ಕೂಡ 202.7ರ ಸ್ಟ್ರೈಕ್ ರೇಟ್ ನಲ್ಲಿ ಬಾಂಗ್ಲಾದೇಶ ವಿರುದ್ಧ. ಸೊ ಈ ನಂಬರ್ಗಳನ್ನ ನೋಡಿದಾಗ್ಲೇ ಅಭಿಷೇಕ್ ಎಂಥ ಬ್ಯಾಟರ್ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಆಲ್ಮೋಸ್ಟ್ ಅವರು 50+ ರನ್ಸ್ಗಳನ್ನ ಆಲ್ಮೋಸ್ಟ್ 180 ಅಥವಾ 190 200+ ಸ್ಟ್ರೈಕ್ ರೇಟ್ ನಲ್ಲೇ ಕಲೆ ಹಾಕಿದ್ದಾರೆ. ಪ್ರಸ್ತುತ 929 ಅಂಕಗಳೊಂದಿಗೆ T20 ಸ್ವರೂಪದಲ್ಲಿ ವಿಶ್ವದ ನಂಬರ್ 1 ರ್ಯಾಂಕಿಂಗ್ ಬ್ಯಾಟ್ಸ್ಮನ್ ಆಗಿದ್ದಾರೆ. ಅಭಿಷೇಕ್ ಅವರನ್ನ ವೆಸ್ಟ್ ಇಂಡೀಸ್ನ ಸ್ಫೋಟಕ ಬಿಗ್ ಹಿಟ್ಟರ್ ಆಗಿರುವಂತ ಕ್ರಿಸ್ ಗೇಲ್ ಅವರಿಗೆ ಕಂಪೇರ್ ಮಾಡಲಾಗ್ತಾ ಇದೆ. ಹಾಗೆ ಕ್ರಿಕೆಟ್ ಲೋಕದ ಶ್ರೇಷ್ಠ ಹೆಸರುಗಳಲ್ಲಿ ಒಬ್ಬರಾಗಿರುವಂತ ಆಸ್ಟ್ರೇಲಿಯಾ ತಂಡದ ಮಾಜಿ ನಾಯಕ ರಿಕ್ಕಿ ಪಾಂಟಿಂಗ್ ಅಂತೂ ಈ ಬಾರಿಯ T20 ವಿಶ್ವಕಪ್ನಲ್ಲಿ ಅಭಿಷೇಕ್ ಶರ್ಮಾ ಅತಿ ಹೆಚ್ಚು ರನ್ ಗಳಿಸುವ ಆಟಗಾರನಾಗ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ಸದ್ಯ 25 ವರ್ಷದ ಅಭಿಷೇಕ್ ಶರ್ಮಾಗೆ ಎಲ್ಲರ ಕಡೆಯಿಂದಲೂ ಕೂಡ ಅಪ್ರಿಸಿಯೇಷನ್ ಸಿಗ್ತಾ ಇದೆ. ವಿಶ್ವಕಪ್ನಲ್ಲೂ ಕೂಡ ವಾರಿಯರ್ನಂತೆ ಹೋರಾಡೋಕೆ ರೆಡಿ ಆಗ್ತಿದ್ದಾರೆ. ಯುವರಾಜ್ ಸಿಂಗ್ ಅವರ ಗರಡಿಯಲ್ಲಿ ಪಳಗಿರುವಂತ ಅಭಿಷೇಕ್ಗೆ ಇದು ಮೊದಲ ICC ಟೂರ್ನಿ ಆಗಿದೆ. ಸೊ ಭಾರತಕ್ಕೆ ಕಪ್ ಗೆಲ್ಲಿಸಿಕೊಡುವಂತ ಎಲ್ಲಾ ಸಾಮರ್ಥ್ಯ ಇವರಲ್ಲಿದೆ. ನೀವು ಕೂಡ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ನ ಫ್ಯಾನ್ಸ್ ಆಗಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.